ಪಕ್ಷಿಗಳ ಊರಿನಲ್ಲಿ ಕೆಲವು ದಿನಗಳಿಂದ ವಾತಾವರಣ ಸ್ವಲ್ಪನೂ ಸರಿ ಇತ್ತಿಲ್ಲ. ಸ್ವಲ್ಪನೂ ಗ್ಯಾಪೇ ಇಲ್ಲದೆ ಜೋರಾಗಿ ಮಳೆ ಸುರಿತಾನೇ ಇತ್ತು. ಪಕ್ಷಿಗಳು ಎಲ್ಲರೂ ಹಲವಾರು ತಿಂಗಳು ಕಷ್ಟಪಟ್ಟು ಅವರ ಹೊಲದಲ್ಲಿ ಬೆಳೆದ ಧಾನ್ಯಗಳನ್ನೆಲ್ಲ ಜೋಪಾನವಾಗಿ ಅವರವರ ಮನೆಯಲ್ಲಿ ಇಟ್ಕೊಂಡಿದ್ರು. ಆದ್ರೆ ಜೋರಾಗಿ ಮಳೆ ಸುರಿತಾನೆ ಇರೋದ್ರಿಂದ ಮನೆಯೊಳಗಡೆ ನೀರು ಬಂದು ಅವರು ಜೋಪಾನವಾಗಿ ಇಟ್ಕೊಂಡಿದ್ದ ಧಾನ್ಯಗಳೆಲ್ಲ ಒದ್ದೆಯಾಗ್ತಾ ಇತ್ತು. ಈ ಸಮಸ್ಯೆಗೆ ಏನಾದ್ರೂ ಪರಿಹಾರ ಹುಡುಕ್ಲೇಬೇಕು ಅನ್ನೋದಕ್ಕೋಸ್ಕರ, ಈ ಸಮಸ್ಯೆಯ ಬಗ್ಗೆ ಚರ್ಚಿಸೋದಕ್ಕೋಸ್ಕರ ಆ ಊರಿನ ಮುಖ್ಯಸ್ಥಳಾದ ಮಹಿಹದ್ದು, ತುನಿ, ಚೋಟು, ಚಿಚ್ಚು, ಲೂಸಿ ಎಲ್ರೂ ಒಂದ್ ಕಡೆ ಕೂಡಿದ್ರು. ಪಕ್ಷಿಗಳೇ, ಪರಿಸ್ಥಿತಿ ನೋಡಿದ್ರೆ ತುಂಬಾನೇ ತೀವ್ರವಾಗಿದೆ. ಮಳೆ ಸ್ವಲ್ಪ ಕೂಡ ಕಡಿಮೆ ಆಗ್ತಾ ಇಲ್ಲ. ಮನೆಯಲ್ಲಿ ಕೂಡಿಟ್ಟ ಧಾನ್ಯಗಳೆಲ್ಲನೂ ಈ ಮಳೆಯಿಂದಾಗಿ ನೆಂದೋಗಿ ಹಾಳಾಗಿ ಹೋಗಿದೆ. ನಾವು 6 ತಿಂಗಳಿಂದ ಕಷ್ಟಪಟ್ಟ ಧಾನ್ಯ ಎಲ್ಲ ಹಾಳಾಗೋಗಿದೆ. ಚೋಟುಗಿಳಿ ಬೇಜಾರಿಂದ, ಹೌದು ಮಗಿಯವರೇ, ಈ ಮಳೆಯಿಂದಾಗಿ ನನ್ನ ಮನೆಯಲ್ಲೂ ಅದೇ ರೀತಿ ಪರಿಸ್ಥಿತಿ. ನಿನ್ನೆ ರಾತ್ರಿ ಬೀಳ್ತಾ ಇದ್ದ ಮಳೆಯಿಂದ ಅಂಚಿನಿಂದ ನೀರು ಸೋರಿ ಮನೆಯಲ್ಲಿಟ್ಟಿದ್ದಂತಹ ಧಾನ್ಯಗಳೆಲ್ಲ ನಾಶವಾಗೋಗಿದೆ. ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ ಕೊಡಕ್ಕೆ ಕೂಡಿಟ್ಟ ಧಾನ್ಯ ಎಲ್ಲ ಹಾಳಾಗೋಗಿದೆ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಲೂಸಿ ಕೋಪದಿಂದ, ಚೋಟು, ನಮ್ಮ ಮನೆ ಮಣ್ಣಿನ ಗೋಡೆಯಿಂದ ಕಟ್ಟಿದ್ದಲ್ವಾ, ಈ ಮಳೆಗೆ ಎಷ್ಟು ದಿನ ಅಂತ ನಿಲ್ಲುತ್ತೆ? ಇದಕ್ಕೇನಾದ್ರೂ ಒಂದು ಪರಿಷ್ಕರಣೆ ಮಾಡಬೇಕು. ಧಾನ್ಯನ ತೆಗ್ದಿಡಕ್ಕೆ ನಮ್ಮ ಮನೆ ಸರಿಯಾದ ಜಾಗವಲ್ಲ. ಆವಾಗ ಚಿಚ್ಚು, ಮನೆಯಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳಕ್ಕೆ ಆಗೋದಿಲ್ಲ. ನಾವು ಎಲ್ಲಾದ್ರೂ ಗುಡೋನಲ್ಲಿ ಇಟ್ರೆ ಇಲಿಗಳೆಲ್ಲ ಬಂದು ಹಾಳು ಮಾಡಿ ಹಾಕುತ್ತೆ. ಆದ್ರೆ ಇದಕ್ಕೆ ಏನ್ ಪರಿಷ್ಕಾರ, ನೀವೇ ಹೇಳಿ ನೋಡೋಣ. ತುನಿ ಸ್ವಲ್ಪ ಯೋಚನೆ ಮಾಡಿ, ಸ್ನೇಹಿತರೆ, ನಾವು ಎಲ್ಲರೂ ಬಿಡಿ ಬಿಡಿಯಾಗಿ ಆಲೋಚನೆ ಮಾಡಿದ್ರೆ ಯಾವ ದಾರಿನೂ ಸಿಗೋದಿಲ್ಲ. ನಾವು ಒಗ್ಗಟ್ಟಿನಿಂದ ಒಂದೇ ತೀರ್ಮಾನವನ್ನು ತೆಗೆದುಕೊಂಡ್ರೆ ಮಾತ್ರ ಇದಕ್ಕೆ ಸರಿಯಾದ ದಾರಿ ಸಿಗೋದು. ನಾವು ಒಂದು ದೊಡ್ಡ ಸಿಮೆಂಟ್ ಗೋಡೌನ್ನ ಕಟ್ಟೋಣ. ಮಹಿಹದ್ದು ಆಶ್ಚರ್ಯದಿಂದ, ಸಿಮೆಂಟ್ ಗೋಡೌನ್ನ? ಪಕ್ಷಿಗಳ ಊರಲ್ಲಿ ಯಾರು ಸಿಮೆಂಟ್ ಗೋಡೆ ಕಟ್ಟೋದು? ನಮ್ಮ ಊರಿಗೆ ಆ ರೀತಿ ಕಟ್ಟಕ್ಕೆ ಗೊತ್ತಿಲ್ವೇ? ಅಯ್ಯೋ ಮಗಿ, ನಮಗೆ ಕಟ್ಟಕ್ಕೆ ಗೊತ್ತಾಗದಿದ್ರೆ ಏನ್ ಪರವಾಗಿಲ್ಲ. ಪಕ್ಕದ ಸಿಟಿಯಲ್ಲಿ ತುಂಬಾ ಪಕ್ಷಿಗಳು ಗೋಡೌನ್ನ ಕಟ್ತಾ ಇದ್ದಾರೆ. ಅವರ ಬಳಿ ಹೋಗಿ ನಮಗೊಂದು ಸಿಮೆಂಟ್ ಗೋಡೌನ್ ಕಟ್ಟಿಕೊಡಿ ಅಂತ ಕೇಳಿದ್ರೆ ಅವ್ರು ಬಂದು ಕಟ್ಟಿಕೊಡ್ತಾರೆ. ನಾವು ಎಲ್ಲ ಪಕ್ಷಿಗಳು ನಮಗೆ ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಗೋಡೌನ್ ಬೇಕು ಅಂತ ಎಲ್ಲರೂ ಒಗ್ಗಟ್ಟಿನಿಂದ ಕಟ್ಟಿಕೊಂಡ್ರೆ ಅಲ್ಲಿಗೆ ಯಾವ ಮಳೆ ಗಾಳಿ ಬಂದ್ರೂ ಗೋಡೌನ್ ಒಳಗೆ ನೀರು ಹೋಗಲ್ಲ. ಇಲಿಗಳು ಹತ್ರ ಬರ್ಲಿಕ್ಕೆ ಸಾಧ್ಯವಿಲ್ಲ. ಚಿಚ್ಚು ಉತ್ಸಾಹದಿಂದ, ತುನಿ ಹೇಳೋದು ನಿಜವಾಗ್ಲೂ ಒಳ್ಳೆ ಐಡಿಯಾ. ನಮ್ಮ ಪ್ರಾಣ ಇರುವ ತನಕ ನಮ್ಮ ಧಾನ್ಯಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಬರದೇ ಇಲ್ಲ. ಇಷ್ಟು ದೊಡ್ಡ ಮಳೆ ಗಾಳಿ ಬಂದ್ರೂ ಗುಡನ್ನ ಏನು ಮಾಡಕ್ಕಾಗಲ್ಲ. ನಾನು ಹಣ ಕೊಡ್ತೀನಿ, ನನಗೆ ಒಂದು ಒಳ್ಳೆ ಗುಡನ್ನ ಕಟ್ಟಿ ಕೊಡ್ಲಿಕ್ಕೆ ಹೇಳಿ. ತುನಿ, ನಿನ್ನ ಐಡಿಯಾ ನಿಜವಾಗ್ಲೂ ಸೂಪರ್ ಆಗಿದೆ. ಮನೆಯೊಳಗೇನೆ ಕೊಳ್ಕೊಂಡು ನಾಶವಾಗ್ಲಿಕ್ಕೆ ಈ ರೀತಿ ಸಿಮೆಂಟ್ ಗೋಡನ್ನ ಕಟ್ಟಿದ್ರೆ ಅಲ್ಲಿ ಸುರಕ್ಷಿತವಾಗಿ ಇರುತ್ತೆ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ತುನಿ ಗುಬ್ಬಚ್ಚಿಯ ಯೋಚನೆಗೆ ಸರಿ ಅಂತ ಹೇಳಿದ್ರು. ಮರುದಿನ ಬೆಳಗ್ಗೆ ಪಟ್ಟಣದಿಂದ ಕೆಲವು ಕೆಲಸಗಾರರನ್ನ ಅವರು ಬರಕ್ ಹೇಳಿದ್ರು. ಅವರೆಲ್ಲರೂ ಹಣ ಖರ್ಚು ಮಾಡಿ ಸಿಮೆಂಟ್, ಇಟ್ಟಿಗೆ, ಮರಳು ಎಲ್ಲಾನು ತಗೊಂಡ್ ಬಂದು ಕೆಲವು ದಿನಗಳಲ್ಲಿ ತುಂಬಾನು ಕಷ್ಟಪಟ್ಟು ಒಂದು ಗೋಡೌನ್ನ ಕಟ್ಟಿದ್ರು. ಆ ಗೋಡೌನ್ ಸ್ವಲ್ಪ ಎತ್ತರದಲ್ಲಿ ಇತ್ತು. ಹಾಗೇನೆ ಒಳಗಡೆ ಎಷ್ಟೇ ಮಳೆ ಬಂದ್ರೂ ಕೂಡ ನೀರು ಬರದೇ ಇರುವ ಹಾಗೆ ಕಟ್ಟಿದ್ರು. ಆ ಗೋಡೌನ್ನ ನೋಡಿ ಮಹಿಹದ್ದು ತುಂಬಾನೇ ಹೆಮ್ಮೆಯಿಂದ, ವಾವ್, ನಮ್ಮ ಊರಲ್ಲಿ ಮೊದಲನೇ ಸಿಮೆಂಟ್ ಬಿಲ್ಡಿಂಗ್ ಎಷ್ಟೊಂದು ನೋಡ್ಲಿಕ್ಕೆ ಸುಂದರವಾಗಿದೆ. ಇವಾಗ ಅವರವ್ರ ಗುಡೋನೊಳಗೆ ಅವರವರ ಧಾನ್ಯವನ್ನು ಸುರಕ್ಷಿತವಾಗಿ ಅವರವರೇ ಹೋಗಿ ಭದ್ರವಾಗಿ ತೆಗೆದಿಟ್ಕೊಳ್ಳಿ. ಲೂಸಿ ಅಕ್ಕಿ ಮೂಟೆಗಳನ್ನ ತಗೊಂಡ್ ಬಂದು, ಹಬ್ಬ, ಇವಾಗ ನನ್ನ ಧಾನ್ಯಗಳನ್ನೆಲ್ಲ ತಂದು ಈ ಗುಡೌನಲ್ಲಿ ಶೇಖರಣೆ ಮಾಡಿ ಇಟ್ಟಾಯ್ತು. ಇನ್ನು ಒಂದು 6 ತಿಂಗಳಿಗೆ ನನ್ನ ಮಕ್ಕಳಿಗೆ ಆಹಾರ ಧಾನ್ಯಕ್ಕೆ ಯಾವ ಕುಂದುಕೊರತೆನೂ ಇರಲ್ಲ. ಚಿಚ್ಚು ನಗುತ್ತಾ, ನಾನ್ ಕೂಡ ನನ್ನ ಮನೆಯಲ್ಲಿದ್ದ ಎಲ್ಲಾ ಧಾನ್ಯಗಳನ್ನ ತಗೊಂಡ್ಬಂದು ಈ ಗುಡೌನಲ್ಲಿ ಶೇಖರಣೆ ಮಾಡಿಟ್ಟಿದ್ದೀನಿ. ಇನ್ನು ಯಾವ ಬಿರುಗಾಳಿ ಬಂದ್ರೂ ಏನು ಮಾಡಕ್ಕಾಗಲ್ಲ. ತುನಿ ಹಾಗೂ ಚೋಟು ಆಮೇಲೆ ಉಳಿದ ಪಕ್ಷಿಗಳು ಎಲ್ರೂ ಕೂಡ ಅವರವರ ಮನೆಯಲ್ಲಿ ಇಟ್ಕೊಂಡಿದ್ದ ಧಾನ್ಯಗಳನ್ನೆಲ್ಲ ತಗೊಂಡ್ ಬಂದು ಆ ಗೋಡೌನಲ್ಲಿಟ್ಟು, ಅಮ್ಮಯ್ಯ, ಹೇಗೋ ಇಷ್ಟು ದಿನ ಕಾಪಾಡ್ಕೊಂಡಾಯ್ತು, ಇನ್ಮೇಲೆ ಯಾವುದೇ ಚಿಂತೆನೆ ಇಲ್ಲದೆ ಇರ್ಬೋದು ಅಂತ ಅನ್ಕೊಂಡು ಮನೆಗೆ ಹೋದ್ರು. ಹೀಗೆ ಕೆಲವು ದಿನಗಳು ಹೋಯ್ತು. ಆದ್ರೆ ಇದ್ದಕ್ಕಿದ್ದಂತೆ ಒಂದಿನ ಅವ್ರ್ಯಾರು ಅನ್ಕೊಳ್ದೆ ಇರುವ ಆ ಸಮಯದಲ್ಲಿ ಆಕಾಶದಲ್ಲಿ ಮೋಡಗಳೆಲ್ಲ ದಟ್ಟವಾದ ಕಪ್ಪಾದ ಮೋಡಗಳಾಗಿ ಬದಲಾಯಿತು. ಇಲ್ಲಿವರೆಗೂ ಅವ್ರ್ಯಾರು ನೋಡದೆ ಇರುವಷ್ಟು ಮಳೆ ಜೋರಾಗಿ ಬರ್ತಾ ಇತ್ತು. ಮಳೆ ಮಾತ್ರ ಅಲ್ಲ, ಬಿರುಗಾಳಿಯ ಸಮೇತ. ಆಕಾಶದಲ್ಲಿ ಗುಡುಗು ಮಿಂಚು ಶಬ್ದ ಭಯಂಕರವಾಗಿ ಕಾಣಿಸ್ತಾ ಇತ್ತು. ಆ ಮಳೆನ ನೋಡಿ ಊರಿನಲ್ಲಿ ಎಲ್ಲ ಪಕ್ಷಿಗಳು ಹೆದರ್ತಾ ಇದ್ರು. ಹೀಗಿರುವಾಗ ಚೋಟುಗಿಳಿಯ ಮನೆಯಲ್ಲಿ ಚೋಟು ಹಾಗೂ ಬನ್ನು, ಅಯ್ಯಯ್ಯೋ ಬನ್ನು,
ಆ ಗುಡುಗಿನ ಶಬ್ದ ಕೇಳುವಾಗ ಎದೆ ಬಡಿದಂತಾಗುತ್ತೆ ಕಣೋ. ಸದ್ಯ ನಾವು ನಮ್ಮ ಗುಡೋನಲ್ಲಿ ಎಲ್ಲ ಧಾನ್ಯಗಳನ್ನ ತಗೊಂಡೋಗಿ ಶೇಖರಣೆ ಮಾಡಿ ಇಟ್ಟು, ಇಲ್ಲದಿದ್ರೆ ಇಷ್ಟೊತ್ತಿಗೆ ಮನೆಯೊಳಗೆ ನೀರ್ ಬಂದು ಎಲ್ಲ ಹಾಳಾಗ್ತಿತ್ತು. ಬನ್ನು ಕಿಟಕಿಯಿಂದ ಹೊರಗಡೆ ನೋಡಿ, ಹೌದಮ್ಮ, ನಮ್ಮ ಮನೆ ಸೋರ್ತಾ ಇದ್ರು ನಮಗೆ ಯಾವ ತೊಂದ್ರೆನೂ ಇಲ್ಲ. ಆ ಸಿಮೆಂಟ್ ಗೋಡನ್ ಮಾತ್ರ 10 ವರ್ಷಕ್ಕೆ ಭದ್ರವಾಗಿ ಹಾಗೆ ಇರುತ್ತೆ. ಹಾಗೆ ಆ ದಿನ ರಾತ್ರಿ ಇಡೀ ಪಕ್ಷಿಗಳು ಎಲ್ರೂ ಕೂಡ ಅವ್ರವ್ರ ಮನೆಯಲ್ಲಿ ಆ ಮಳೆ ನೀರಿನಲ್ಲಿ ಒದ್ದಾಡ್ತಾ ಇದ್ರು. ಹೀಗಿರುವಾಗ ಮುಂಜಾನೆ 4 ಗಂಟೆ ಸಮಯಕ್ಕೆ ಇದ್ದಕ್ಕಿದ್ದಂತೆ ಢಮಾಲ್ ಢಿಮೀಲ್ ಅಂತ ಒಂದು ಜೋರಾದ ಶಬ್ದ. ಆ ಶಬ್ದಕ್ಕೆ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಹೆದರೇ ಬಿಟ್ರು. ಆವಾಗ ಚಿಚುಕಾಗೆ ಆ ಶಬ್ದನ ಕೇಳಿ, ಅಯ್ಯಯ್ಯೋ, ಏನ ಶಬ್ದ? ದೊಡ್ಡ ಬಾಂಬ್ ಸಿಡಿದಂಗೆ ಶಬ್ದ. ಬೆಳಗ್ಗೆ 6 ಗಂಟೆ ಸಮಯಕ್ಕೆ ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾಗ ಪಕ್ಷಿಗಳು ಎಲ್ರೂ ಕೂಡ ಹೊರಗಡೆ ಬಂದ್ರು. ಹಾಗೆ ಬಂದವರಿಗೆ ಅಲ್ಲಿ ಒಂದು ಆಶ್ಚರ್ಯದ ದೃಶ್ಯ ಕಾಯ್ತಾ ಇತ್ತು. ಅವರು ಇಲ್ಲಿವರೆಗೂ ತುಂಬಾನೇ ಕಷ್ಟಪಟ್ಟು ಕೂಡಿಟ್ಟ ಹಣನೆಲ್ಲ ಖರ್ಚು ಮಾಡಿ ಊರಿನ ಮಧ್ಯದಲ್ಲಿ ಕಟ್ಟಿದ್ದ ಆ ಗೋಡೌನ್ ಇವಾಗ ಕುಸಿದು ನೆಲದಲ್ಲಿ ಬಿದ್ದಿತ್ತು. ಆ ಬಿಲ್ಡಿಂಗ್ ಮೇಲೆ ಗುಡುಗು ಬಿತ್ತೋ ಇಲ್ಲ, ಆ ಬಿಲ್ಡಿಂಗ್ನ ಕಟ್ಟಿದವರು ಸರಿಯಾಗಿ ಕಟ್ಟಿಲ್ವೋ ಏನೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇವಾಗ ಅವ್ರು ಕಷ್ಟಪಟ್ಟು ಕಟ್ಟಿದ್ದ ಆ ಬಿಲ್ಡಿಂಗ್ ಕುಸಿದು ನೆಲದ ಮೇಲೆ ಬಿದ್ದಿತ್ತು. ಒಳಗಡೆ ಇದ್ದ ಧಾನ್ಯಗಳು ಎಲ್ಲಾನು ಹಾಳಾಗೋಗಿತ್ತು. ಆ ದೃಶ್ಯ ಪಕ್ಷಿಗಳಿಂದ ಜೀರ್ಣಿಸಕ್ಕಾಗ್ಲೇ ಇಲ್ಲ. ಅವರೆಲ್ಲರ ಕಣ್ಣಲ್ಲೂ ಕೂಡ ಕಣ್ಣೀರು ಬರ್ತಾ ಇತ್ತು. ಅಯ್ಯಯ್ಯೋ ದೇವ್ರೇ, ಎಂತ ದೊಡ್ಡ ಭಯಂಕರ ದುರಂತ ನಡೆದೋಯ್ತು. ನಮ್ಮ ಆಶೆ ಎಲ್ಲ ನಿರಾಶೆಯಾಗಿ ನಮ್ಮ ಧಾನ್ಯಗಳೆಲ್ಲ ಹೀಗೆ ಮಣ್ಣಲ್ಲಿ ಕಲಸಿ ಹೋಗಿದೆ. ಅಯ್ಯೋ ದೇವ್ರೇ, ಏನಪ್ಪ ಪರಿಸ್ಥಿತಿ, ಇವಾಗ ಏನಪ್ಪಾ ಮಾಡೋದು? ಆವಾಗ ಚೋಟು ಗಿಳಿ ಕಣ್ಣಲ್ಲಿ ಕಣ್ಣೀರೊಂದಿಗೆ ಜೋರಾಗಿ ಅಳುತ್ತಾ, ಅಯ್ಯೋ ದೇವ್ರೇ, ನನ್ನ ಧಾನ್ಯಗಳೆಲ್ಲ ನೀರ್ ಪಾಲಾಯ್ತಲ್ಲಪ್ಪ ದೇವ್ರೇ. ನನ್ನ ಮಕ್ಕಳಿಗೋಸ್ಕರ ಕೂಡಿಟ್ಟ ಧಾನ್ಯ ಎಲ್ಲ ಇವಾಗ ನಾಶವಾಗೋಯ್ತು. ನನ್ನ ಮಕ್ಕಳಿಗೆ ಊಟ ಕೊಡ್ಲಿಕ್ಕೆ ನಾನು ಏನಪ್ಪಾ ಮಾಡೋದು? ಆವಾಗ ಚಿಚುಕಾಗೇನು ಅಳುತ್ತಾ, ಅಯ್ಯೋ ದೇವ್ರೇ, ನಾನು ಎಷ್ಟು ದೊಡ್ಡ ದುರಾದೃಷ್ಟಶಾಲಿ. ಮನೆಯಲ್ಲಿರುವ ಎಲ್ಲ ಧಾನ್ಯವನ್ನು ತೆಗೆದುಕೊಂಡು ಬಂದು ಭದ್ರವಾಗಿರುತ್ತೆ ಅಂತ ಇಲ್ಲಿಟ್ಟೆ. ಆದ್ರೆ ಇವಾಗ ಎಲ್ಲ ನಾಶವಾಗೋಯ್ತು. ನಾನಿನ್ನು ಜೀವಂತವಾಗಿರಲ್ಲ. ತುನಿ, ಈ ಗೋಡೌನ್ ಐಡಿಯಾ ನಿಂದೇ ತಾನೇ? ನಿನ್ನ ಮಾತು ಕೇಳಿತಾನೆ ನಾವೆಲ್ಲರೂ ನಮ್ಮ ಧಾನ್ಯಗಳನ್ನ ತಗೊಂಬಂದು ಈ ಗೋಡೌನಲ್ಲಿ ಇಟ್ಟಿದ್ದು. ಇವಾಗ ಒಂದೇ ದಿನದಲ್ಲಿ ನಮ್ಮ ಧಾನ್ಯಗಳು ಮಣ್ಣಾಗಿ ಹೋಗ್ಬಿಟ್ಟಿದೆ. ಇವಾಗ ನಾವು ಏನ್ ಮಾಡೋದು? ತುನಿ ಕಣ್ಣಲ್ಲಿ ಕಣ್ಣೀರೊಂದಿಗೆ ಎಲ್ಲರ ಮುಂದೆ ಕೈ ಮುಗ್ದು, ಅಯ್ಯೋ ಮಗಿ, ನನ್ನನ್ನು ಕ್ಷಮಿಸಿ. ನಾನು ನಮ್ಮ ಒಳಿತಿಗೋಸ್ಕರನೇ ಈ ರೀತಿ ಮಾಡಿದ್ದು. ಆದರೆ ಸಿಟಿಯಿಂದ ಬಂದಂತಹ ಪಕ್ಷಿಗಳು ಕಲಬೆರಕೆ ಕಟ್ಟಡವನ್ನು ನಿರ್ಮಾಣ ಮಾಡಿದ್ರಿಂದನೇ ಇವತ್ತು ನಮಗೆ ಈ ರೀತಿ ಪರಿಸ್ಥಿತಿ ಬಂದಿದೆ. ಕಲಬೆರಕೆಯಿಂದ ಈ ಮಳೆಗೆ ಇದು ನಿಂತಿಲ್ಲ. ದಯವಿಟ್ಟು ನನ್ನ ಮಾತ್ರ ತಪ್ಪಾಗಿ ತಿಳ್ಕೊಬೇಡಿ. ಪಕ್ಷಿಗಳು ಎಲ್ರೂ ಕೂಡ ಜೋರಾಗಿ ಅಳುತ್ತಾ ಕುಸಿದು ಬಿದ್ದ ಆ ಗೋಡೌನ್ ಬಿಲ್ಡಿಂಗ್ ಹತ್ರನೇ ಸುಮಾರು ಹೊತ್ತು ಕೂತ್ಕೊಂಡಿದ್ರು. ಅವರಿಂದ ಆ ಘಟನೆಯಿಂದ ಹೊರಗಡೆ ಬರ್ಲಿಕ್ಕಾಗ್ಲೇ ಇಲ್ಲ. ಯಾರ ಮನೆಗೆ ಹೋದ್ರೂ ಕೂಡ ಆ ದಿನ ಇಡೀ ನಿಶಬ್ದವಾಗಿನೇ ಇತ್ತು. ಎಲ್ಲ ನೋಡಿದ್ರು ಎಲ್ಲರ ಅಳುವ ಶಬ್ದ. ತುಂಬಾ ಬೇಜಾರಿಂದ ಇರೋ ಎಲ್ರೂ ಕಾಣಿಸ್ತಾ ಇದ್ರು. ಹೀಗಿರುವಾಗ ತುನಿಗುಬ್ಬಚ್ಚಿಯ ಮನೆಯಲ್ಲಿ ತುನಿಯ ಮಗಳಾದ ಬುಜ್ಜಿ, ಬನ್ನು ಇಬ್ರು ಕೂತ್ಕೊಂಡಿದ್ರು. ಅವಾಗ ಟುನಿ ಒಂದ್ ಮೂಲೆಯಲ್ಲಿ ನಿಂತ್ಕೊಂಡು ಅಳ್ತಾ ಇದ್ಲು. ಮಕ್ಳಿಬ್ರು ಅವಳ ಅಳೋದನ್ನ ನೋಡ್ತಾ ಇದ್ರು. ಅಮ್ಮ, ಅಳ್ಬೇಡಿ ಅಮ್ಮ, ನಡೆದಿದ್ದೇನೋ ನಡೆದೋಯ್ತು. ಇದ್ರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ನಿಮ್ಮ ಮುಖ ಬಾಡಿ ಹೋಗಿದೆ. ಬೆಳಿಗ್ಗಿಂದ ನೀವು ಏನು ತಿನ್ಲಿಲ್ಲ. ತುನಿ ಅಳುತ್ತಾ, ಬುಜ್ಜಿ, ನಾನು ಹೇಗೆ ಊಟ ಮಾಡೋದ್ ಬುಜ್ಜಿ? ಈ ಊರಿನವರೆಲ್ಲ ಇವತ್ತು ಹಸಿವಲ್ಲಿದ್ದಾರೆ ಅಂದ್ರೆ ಅದಕ್ಕೆ ನಾನು ಒಂದು ಕಾರಣ ಆಗ್ಬಿಟ್ಟಿದೀನಿ. ಅದು ಮಾತ್ರ ಅಲ್ಲ, ಮನೆಯಲ್ಲಿ ಅಡಿಗೆ ಮಾಡಿ ತಿನ್ಲಿಕ್ಕೆ ಯಾವ ಧಾನ್ಯನೂ ಇಲ್ಲ. ಮತ್ತೆ ಹೇಗೆ ಅಡಿಗೆ ಮಾಡೋದು ಬುಜ್ಜಿ? ಆವಾಗ ಬುಜ್ಜಿ ಗುಬ್ಬಚ್ಚಿ ನಗುತ್ತಾ ಒಂದು ದೊಡ್ಡ ಚೀಲನ ಇಳ್ಕೊಂಡ್ ಬಂದ್ಲು. ಅಮ್ಮ, ಯಾರಮ್ಮ ಹೇಳಿದ್ದು ನಮ್ಮ ಮನೆಯಲ್ಲಿ ಧಾನ್ಯಗಳು ಇಲ್ಲ ಅಂತ? ಇಲ್ಲಿ ನೋಡಿ. ತುನಿ ಆಶ್ಚರ್ಯದಿಂದ ಆ ಚೀಲನ ನೋಡಿ, ಏನ್ ಬುಜ್ಜಿ ಇದು? ಇಷ್ಟೊಂದು ಧಾನ್ಯಗಳಿದೆ. ನಾವು ಧಾನ್ಯಗಳನ್ನ ಗುಡೋನಲ್ಲಿ ತಾನೇ ಇಟ್ಟಿದ್ದು, ಮತ್ತೆ ಮನೇಲಿ ಹೇಗೆ? ಹೌದಮ್ಮ, ನೀವು ಯೋಚನೆ ಮಾಡೋದು ಸರಿನೇ. ಆದ್ರೆ ಅವತ್ತು ಧಾನ್ಯಗಳನ್ನ ನಾವು ಗುಡೋನಿಗೆ ಇಡಕ್ ಹೋದಾಗ ಜಾಗ ಇಲ್ದೆ ಒಂದು 4 ಮೂಟೆ ಗೋಡೌನ್ನಲ್ಲಿ ಇಡ್ಲಿಕ್ಕೆ ಆಗಿಲ್ಲ. ಅದ್ನ ಮನೆಗ್ ತಗೊಂಡ್ಬಂದ್ಬಿಟ್ಟು ನಾನು ಇವತ್ತೇ ಅದನ್ನ ಸಿಟಿಗೆ ತಗೊಂಡೋಗಿ ಮಾರೋಣ ಅಂತ ಇದ್ದೆ. ಆದ್ರೆ ನಿನ್ನೆ ರಾತ್ರಿನೇ ಈ ಪರಿಸ್ಥಿತಿ ಬಂತು. ನಮ್ಮ ಅದೃಷ್ಟ ಚೆನ್ನಾಗಿದೆ, ಇಲ್ಲದಿದ್ರೆ ನಮಗೆ ಇವತ್ತು ಈ ಧಾನ್ಯಗಳು ಕೂಡ ಇರ್ತಾ ಇರ್ಲಿಲ್ಲ. ಆವಾಗ ಬನ್ನಗಿಳಿ ಸಂತೋಷದಿಂದ, ವಾವ್ ಬುಜ್ಜಿ, ನೀನು ನಿಜವಾಗ್ಲೂ ಗ್ರೇಟು. ನಿನ್ನಿಂದ ತಾನೇ ಇವತ್ತು ಈ ಧಾನ್ಯಗಳೆಲ್ಲ ಸೇಫ್ಟಿ ಆಗಿದ್ದು. ನಮ್ಮ ಮನೇಲಿ ನೋಡುದಾ, ಮನೆಯಲ್ಲಿ ಒಂದೇ ಒಂದು ಧಾನ್ಯಗಳು ಕೂಡ ಇಲ್ಲ.
ಟುನಿ ಸ್ವಲ್ಪ ಹೊತ್ತು ಆ ಅಕ್ಕಿ ಮೂಟೆನ ನೋಡಿ ಅವಳು ಆಲೋಚನೆ ಮಾಡಿ, ಬುಜ್ಜಿ, ಈ ಧಾನ್ಯಗಳನ್ನ ಸಿಟಿಗೆ ತಗೊಂಡೋಗಿ ಮಾರಾಟ ಮಾಡ್ಬೇಕು ಅಂತ ಇದ್ದೋ ಅಲ್ವಾ? ಆದ್ರೆ ಇವಾಗ ಈ ಧಾನ್ಯ ನಮ್ಮ ಊರಿನ ಪಕ್ಷಿಗಳಿಗೆ ಬೇಕಾಗಿದೆ. ಹೌದಮ್ಮ, ನಾನ್ ಕೂಡ ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀನಿ. ನಾವು ಈ ಧಾನ್ಯಗಳನ್ನ ತಗೊಂಡೋಗಿ ನಮ್ಮ ಊರಿನವರಿಗೆ ಉಚಿತವಾಗಿ ಹಂಚಿ ಬರೋಣ ಅಮ್ಮ. ಆವಾಗ ಟುನಿ ತಲೆ ಅಲ್ಲಾಡ್ಸಿ, ಇಲ್ಲ ಬುಜ್ಜಿ, ನಾನು ಊರಿನ ಪಕ್ಷಿಗಳಿಗೆ ಇದನ್ನು ಉಚಿತವಾಗಿ ಹಂಚೋದಿಲ್ಲ. ಯಾಕೆ ಅಂದ್ರೆ ನಾವು ಕೂಡ ಬಡವರೇ ಅಲ್ವಾ? ಆದ್ರೆ ನಮ್ಮ ಊರಿನ ಪಕ್ಷಿಗಳು ಬಡವರಲ್ಲ. ಅವ್ರ ಜೊತೆ ಧಾನ್ಯಗಳು ಮಾತ್ರ ಇಲ್ಲ, ಹಣ ಬೇಕಾದಷ್ಟು ಇದೆ. ಅದಕ್ಕೇನೆ ನನಗೆ ಇವಾಗ ಒಂದು ಅದ್ಭುತವಾದ ಆಲೋಚನೆ ಬಂದಿದೆ. ಏನದು ಐಡಿಯಾ ಆಂಟಿ? ನಾವು ನಾಳೆ ಬೆಳಿಗ್ಗೆ ಪಟ್ಟಣಕ್ಕೆ ಹೋಗಿ ಹಸಿ ಅಕ್ಕಿಯನ್ನು ಮಾರಾಟ ಮಾಡ್ಲಿಕ್ಕೆ ಬದಲಾಗಿ ಆ ಅಕ್ಕಿಯಲ್ಲಿ ಮನೆಯಲ್ಲೇ ನಾವು ಅಡಿಗೆ ಮಾಡಿ ರಾತ್ರಿ ಸಮಯದಲ್ಲಿ ಮನೆಯ ಹೊರಗಡೆ ಹೋಟೆಲ್ ಅನ್ನು ಆರಂಭಿಸಬಾರ್ದು. ಇದರಿಂದ ಈ ಮಳೆಯಲ್ಲಿ ಕಷ್ಟಪಡುವ ಪಕ್ಷಿಗಳಿಗೆ ಆಹಾರ ಕೊಟ್ಟಂಗೂ ಆಗುತ್ತೆ, ನಮಗೆ 4 ಹಣ ಬಂದಂಗ ಆಗುತ್ತೆ. ಇದರಿಂದ ನಮಗೂ ಕೂಡ ಸಿಟಿಗೆ ಹೋಗ್ಬೇಕಾದ ಶ್ರಮ ಕಡಿಮೆ ಆಗುತ್ತೆ, ನಮಗೂ ಕೂಡ 4 ರೂಪಾಯಿ ಸಿಗುತ್ತೆ ಅಲ್ವಾ? ಹೇಗಿದೆ ನನ್ನ ಐಡಿಯಾ? ಬನ್ನಗಿಳಿ ಚಪ್ಪಾಳೆ ತಟ್ಟಿ, ಆಂಟಿ, ನಿಜವಾಗ್ಲೂ ಇದೊಂದು ಅದ್ಭುತವಾದ ಐಡಿಯಾ. ನಮ್ಮ ಪಕ್ಷಿಗಳ ಹತ್ರ ಹಣ ಇರೋದ್ರಿಂದ ನೀವು ಪಟ್ನಕ್ಕೆ ಹೋಗಿ ಅಕ್ಕಿಯನ್ನು ಮಾರಾಟ ಮಾಡ್ಲಿಕ್ಕೆ ಬದಲಾಗಿ ಅವರಿಗೆ ಅಡಿಗೆ ಮಾಡಿ ಮಾರಾಟ ಮಾಡಿದ್ರೆ ಅವ್ರ ಕೈಯಲ್ಲಿ ಹಣ ಇರೋದ್ರಿಂದ ಅವರು ನಮ್ ಕೈಯಿಂದ ತಗೋತಾರೆ. ಇದರಿಂದ ನಿಮಗೂ ಹಣ ಬರುತ್ತೆ, ಅವರ ಹಸಿವು ತೀರುತ್ತೆ. ಸರಿ ಅಮ್ಮ, ನಾನು ಈ ಅಕ್ಕಿನ ಹೋಗಿ ತೊಳಿತೀನಿ. ನೀವು ಮನೆಯಲ್ಲಿರುವ ತರಕಾರಿಯಲ್ಲಿ ಸಾರ್ ಮಾಡಿ. ಬನ್ನಗಿಳಿ ಹೊರಗಡೆ ಹೋಗಿ ಒಂದು ಪ್ಲಾಸ್ಟಿಕ್ ಕವರಿಂದ ಚಪ್ರ ತರ ಕಟ್ಟಿ ಅದ್ರ ಕೆಳಗಡೆ ಬರೋರು ಕೂರೋದಕ್ಕೋಸ್ಕರ ಒಂದು ಬೆಂಚನ್ನ ಏರ್ಪಾಡು ಮಾಡಿ ಇಟ್ಟಿದ್ದ. ರಾತ್ರಿ 8 ಗಂಟೆ ಸಮಯಕ್ಕೆ ಟುನಿಗುಬ್ಬಚ್ಚಿ ಮನೆಯೊಳಗಡೆ ಬಿಸಿ ಬಿಸಿ ಅನ್ನ ಬೇಳೆ ತಯಾರು ಮಾಡ್ತಾ ಇದ್ದ. ಆ ವಾಸನೆ ಊರಿಡಿ ಹರಡ್ತಾ ಇತ್ತು. ಹಸುವಿಂದ ಒದ್ದಾಡ್ತಾ ಇದ್ದ ಪಕ್ಷಿಗಳಿಗೆ ಆ ಪರಿಮಳ ತುಂಬಾನೇ ಇಷ್ಟ ಆಗಿ ಹೊರಗಡೆ ಬಂದ್ರು. ಆವಾಗ ಅವರೆಲ್ಲರೂ ಮನಸ್ಸೊಳಗಡೆ, ಅಬ್ಬ, ಏನದು ಸುವಾಸನೆ? ಯಾರೋ ಬಿಸಿ ಬಿಸಿ ಅನ್ನನು ಸಾಂಬಾರು ಮಾಡ್ತಾ ಇದ್ದಾರೆ. ಈ ಸುವಾಸನೆಗೆ ನನ್ನ ಹೊಟ್ಟೆಯಲ್ಲಿ ಇಲಿ ಮರಿಗಳು ತಾಳ ಆಗ್ತಿದೆ. ಆವಾಗ ಚಿಚುಕಾಗೆ ಹೊರಗಡೆ ಬಂದು, ನನಗೂ ಕೂಡ ವಾಸನೆ ಬರ್ತಾ ಇದೆ. ಚೋಟು, ಇದು ತುನಿಯ ಮನೆ ಪಕ್ಕದಿಂದನೇ ಬರ್ತಾ ಇದೆ. ತುನಿ ಏನೋ ಅಡಿಗೆ ಮಾಡುವ ರೀತಿ ಕಾಣಿಸ್ತಿದೆ. ಮಹಿಹದ್ದು ಹಾಗೂ ಉಳಿದ ಪಕ್ಷಿಗಳು ಎಲ್ರೂ ಕೂಡ ಆ ಪರಿಮಳಕ್ಕೆ ತಕ್ಷಣ ಟುನಿಗುಬ್ಬಚ್ಚಿಯ ಮನೆಯ ಹತ್ತಿರ ಬಂದ್ರು. ಅಲ್ಲಿ ಟುನಿ, ಬುಜ್ಜಿ, ಬನ್ನು ಎಲ್ರೂ ಸೇರಿ ಏನೋ ಪಾತ್ರೆಗಳನ್ನ ತೆಗ್ದಿಡ್ತಾ ಇದ್ರು. ಅದರಲ್ಲಿ ಅನ್ನ ಬೇಳೆ ಇರೋದನ್ನ ನೋಡಿ ಪಕ್ಷಿಗಳು ಎಲ್ರೂ ಕೂಡ ತುಂಬಾನೇ ಸಂತೋಷಪಟ್ರು. ಏನ್ ತುನಿ, ನಿನ್ ಕೈಯಲ್ಲಿ ಇಷ್ಟೊಂದು ಧಾನ್ಯಗಳು ಎಲ್ಲಿಂದ ಬಂತು? ಹೇಗೆ ನೀನಿಲ್ಲಿ ಹೋಟೆಲ್ ಇಟ್ಟಿದೀಯಾ? ಆವಾಗ ಟುನಿಗುಬ್ಬಚ್ಚಿ ನಗುತ್ತಾ, ಹೌದು ಮಗ್ಗಿಯವರೇ, ನನ್ನ ಮಗಳು ಸ್ವಲ್ಪ ಧಾನ್ಯನ ಮನೆಯಲ್ಲೇ ಇಟ್ಟಿದ್ಲು. ಅದಕ್ಕೇನೆ ಈ ಧಾನ್ಯದಿಂದ ನಿಮ್ಮೆಲ್ಲರಿಗೂ ಬಿಸಿ ಬಿಸಿ ಅಡಿಗೆ ಮಾಡೋಣ ಅಂತ ರಾತ್ರಿ ಸಮಯದಲ್ಲಿ ಅಡಿಗೆ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಕೈಯಲ್ಲಿರುವ ಹಣವನ್ನು ಕೊಟ್ಟು ಊಟವನ್ನು ಮಾಡ್ಬೋದು. ಬನ್ನಿ, ಬಿಸಿ ಬಿಸಿಯಾಗಿ ಬಡಿಸ್ತೀನಿ. ಚೋಟು ತಕ್ಷಣ ಹೋಗಿ ಆ ಬೆಂಚಲ್ಲಿ ಕೂತ್ಕೊಂಡು, நீ கடவுள் துணி, என் கையில காசு இருந்தாலும் என்ன எடுத்து சாப்பிடுறதுன்னு பார்த்து ಚಳಿಗೆ ನೀನು ಕೊಡ್ತಾ ಇರುವ ಊಟ ಅಮೃತದಂತಿದೆ. ಬುಜ್ಜಿ, ಮೊದಲು ನನಗೆ ಒಂದು ಪ್ಲೇಟು ಅನ್ನ ಸಾಂಬಾರ್ ಕೊಡಮ್ಮ. ತುನಿ, ಇವತ್ತು ಊಟ ಇಲ್ಲದೆ ಸತ್ತೋಗ್ಬಿಡೋಣ ಅಂತ ಆಲೋಚನೆ ಮಾಡ್ತಾ ಇದ್ದೆ. ನಿಜವಾಗ್ಲೂ ನೀನು ಮನೆಯಲ್ಲೇ ಧಾನ್ಯಗಳನ್ನ ಇರಿಸಿ ಒಳ್ಳೆ ಕೆಲಸ ಮಾಡಿದೆ. ಹಾಗೇನೆ ನಿನ್ನ ವ್ಯಾಪಾರದ ಐಡಿಯಾ ಕೂಡ ಸೂಪರ್ ಆಗಿದೆಯಮ್ಮ. ಹಾಗೇನೆ ನಮ್ಮನ್ನ ಕ್ಷಮಿಸಮ್ಮ. ನಾವು ಕಷ್ಟಪಡ್ತಾ ಇದ್ದೀವಿ ಅಂತ ರಾತ್ರಿ ಸಮಯದಲ್ಲಿ ನಮಗೆ ಅಡಿಗೆ ಮಾಡಿ ಕೊಡ್ತಿದೀಯಾ. ನಿನಗೆ ತುಂಬ ಧನ್ಯವಾದಗಳು. ಹಾಗೆ ಆ ರಾತ್ರಿಯ ಸಮಯದಲ್ಲಿ ಹಸುವಿಂದ ಇದ್ದ ಪಕ್ಷಿಗಳು ಎಲ್ಲರೂ ಕೂಡ ಟುನಿಗುಬ್ಬಚ್ಚಿ ಹಾಕಿದ ಅನ್ನ ಹಾಗೂ ಬೇಳೆನ ತಿಂದು ಅವರ ಹಸುವನ್ನ ತೀರಿಸ್ಕೊಂಡ್ರು. ಟುನಿ ಕೇಳಿದ ಹಾಗೇನೆ ಅವಳಿಗೆ ಸಾಕಾದಷ್ಟು ಹಣವನ್ನು ಕೊಟ್ರು. ಹಾಗೆ ಬುಜ್ಜಿಗುಬ್ಬಚ್ಚಿಯ ಒಂದು ಚಿಕ್ಕ ಯೋಚನೆ ಹಾಗೂ ಟುನಿಗುಬ್ಬಚ್ಚಿಯ ಕಷ್ಟ ಇದೆಲ್ಲಾನು ಸೇರಿ ಹಸುವಿಂದ ಇದ್ದ ಸುಮಾರು ಪಕ್ಷಿಗಳ ಹಸಿವನ್ನ ತೀರಿಸಿದ್ದು ಮಾತ್ರ ಅಲ್ಲ, ಅವರೆಲ್ಲರಿಗೂ ಜೀವನದಲ್ಲಿ ಒಂದು ಸಂತೋಷವನ್ನು ಕೊಟ್ಟಿದ್ಲು. ಹಾಗೆ ಟುನಿ ರಾತ್ರಿಯ ಸಮಯ ಆ ಅಂಗಡಿನ ನಡೆಸ್ಕೊಂಡು ಎಲ್ರಿಗೂ ಹೊಟ್ಟೆ ತುಂಬ ಊಟವನ್ನು ಕೊಟ್ಟು ಅವಳು ಕೂಡ ಕೈ ತುಂಬ ಹಣ ಸಂಪಾದನೆ ಮಾಡ್ತಿದ್ಲು. ನೈಟ್ ಶಿಫ್ಟ್ ಕಷ್ಟಗಳು. ಪಕ್ಷಿಗಳ ಗ್ರಾಮ ತುಂಬಾನೇ ಪ್ರಶಾಂತವಾಗಿತ್ತು. ಅದೇ ಊರಿನಲ್ಲಿ ಬಾಳ್ತಾ ಇದ್ದ ಬುಜ್ಜಿಗುಬ್ಬಚ್ಚಿ, ಬನ್ನುಗಿಳಿ, ಚಿನ್ನಕ್ಕಾಗೆ ಮೂಜನ ಸಿಟಿಯಲ್ಲಿ ಸಾಫ್ಟ್ವೇರ್ ಉದ್ಯೋಗದಲ್ಲಿ ಇದ್ರು. ಅವರು ಊರಿಗೆ ಹೋಗಿನೇ ಸುಮಾರು ವರ್ಷಗಳಾಯ್ತು. ಒಂದಿನ ಸಂಜೆ ಸಮಯ ಅವರ ತಾಯಿಯಂದಿರಾದ ಟುನಿಗುಬ್ಬಚ್ಚಿ, ಚೋಟುಗಿಳಿ, ಚಿಚುಕಾಗೆ ಮೂಜನಾನು ಒಂದು ಮರದ ಕೆಳಗಡೆ ಕೂತ್ಕೊಂಡು
ಮಕ್ಳ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ರು. ನೋಡ್ದ ಚೋಟು, ನಮ್ಮ ಮಕ್ಳು ಸಿಟಿಗೆ ಹೋಗಿ ಸಾಫ್ಟ್ವೇರ್ ಕೆಲ್ಸಕ್ಕೆ ಹೋದ ತಕ್ಷಣ ಅವರು ನಮ್ನ ಮರ್ತೇ ಬಿಟ್ರು. ಹಬ್ಬಕ್ಕೆ ಬರ್ತಾರೆ ಅಂತ ನೋಡ್ದೆ, ಆದ್ರೆ ಬರ್ಲಿಲ್ಲ. ಕನಿಷ್ಠ ಅಮ್ಮ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಒಂದು ಫೋನ್ ಕೂಡ ಮಾಡ್ತಾ ಇಲ್ಲ. ಅವರಿಗೆ ಸಮಯನೇ ಸಿಗ್ತಾ ಇಲ್ಲ. ನನಗಂತೂ ನನ್ ಮಗಳನ್ನ ಯಾವಾಗ ನೋಡೋದು ಅಂತ ಆಸೆ ಆಗ್ತಿದೆ. ಅವಾಗ ಚೋಟುಗಿಳಿನು ಬೇಜಾರಿಂದ, ಹೌದು ತುನಿ, ನನ್ ಮಗ ಕೂಡ ಹಾಗೇನೆ. ನಾನು ಕಷ್ಟಪಟ್ಟು ಅವನಿಗೆ ಫೋನ್ ಮಾಡಿದ್ರೆ, ಅಮ್ಮ ನಾನ್ ಬ್ಯುಸಿ ಆಗಿದ್ದೀನಿ, ಫೋನ್ ಮಾಡ್ಬೇಡ, ನಾನೇ ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡ್ತಾ ಇದ್ದಾನೆ. ನಾವು ಹೊಟ್ಟೆ ಕಟ್ಟಿ ಬಾಯಿ ಕಟ್ಟಿ ಕಷ್ಟಪಟ್ಟು ಅವ್ರನ್ನ ಸಾಕಿ ಓದಿಸಿದ್ರೆ ಅವ್ರು ಇವಾಗ ಕಂಪ್ಯೂಟರ್ಗೆನೆ ಸೀಮಿತವಾಗಿ ಹೋಗಿದ್ದಾರೆ. ಆವಾಗ ಚಿಚುಕಾಗೆ ಕಣ್ಣೀರನ್ನ ಒರೆಸ್ಕೊಂಡು, ನನ್ನ ಮುದ್ದಿನ ಮಗ ಚಿನ್ನುವಿಗೆ ಅಲ್ಲಿ ಚೆನ್ನಾಗಿರುವ ಊಟ ಸಿಗ್ತಾ ಇದೆಯೋ ಇಲ್ವೋ, ಮನೇಲಿರುವಾಗ ಅವನಿಗೆ ಏನ್ ಬೇಕೋ ಅದನ್ನ ಕೇಳ್ಕೊಂಡು ಇಷ್ಟಪಟ್ಕೊಂಡು ತಿಂತಾನೆ. ಆ ಸಿಟಿಯಲ್ಲಿ ಯಾವ ಪಿಜ್ಜಾ ಬರ್ಗರ್ ತಿನ್ಕೊಂಡು ಹೊಟ್ಟೆನ ತುಂಬಿಸ್ಕೊಂಡು ಹೆಲ್ತ್ ನ ಹಾಳ್ ಮಾಡ್ಕೋತಿದ್ದಾನೋ ಅಂತ ಭಯ ಆಗ್ತಿದೆ. ಆ ಸಮಯದಲ್ಲಿ ಸಿಟಿಲಿರುವ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಬನ್ನು, ಬುಜ್ಜಿ, ಚಿನ್ನು 3 ಜನನು ಕೂತ್ಕೊಂಡಿದ್ರು. 3 ಜನನು ಅವರವರ ಲ್ಯಾಪ್ಟಾಪ್ ಅಲ್ಲಿ ಬಿಸಿಯಾಗಿ ಕೆಲ್ಸ ಮಾಡ್ತಾ ಇದ್ರು. ಅಬ್ಬಾ ಬನ್ನು, ನನಗಂತೂ ಈ ವರ್ಕ್ ಟೆನ್ಷನ್ ಅನ್ನೇ ಕೆಲ್ಸ ಮಾಡಿ ಮಾಡಿ ತುಂಬಾನೇ ಟೆನ್ಷನ್ ಆಗ್ತಾ ಇದೆ. ನಮ್ಮಮ್ಮನ್ಗೆ ಕಾಲ್ ಮಾಡಿ ಸುಮಾರು 1 ವಾರಗಳಾಯ್ತು. ನಮ್ಮಮ್ಮ ಎಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದಾರೋ. ಸಿಟಿ ಟ್ರಾಫಿಕ್, ಇಲ್ಲಿಯ ಅಡುಗೆ ಕೆಲ್ಸ ಇದೆಲ್ಲ ನೋಡಿದ್ರೆ ನನಗೆ ತುಂಬಾ ಟೆನ್ಷನ್ ಆಗುತ್ತೆ. ಬುಜ್ಜಿ, ಮೊನ್ನೆ ನಮ್ಮಮ್ಮ ಫೋನ್ ಮಾಡಿದಾಗ ಕೂಡ ನಾನು ಕಾಲ್ನ ಕಟ್ ಮಾಡ್ದೆ. ಪಾಪ ನಮ್ಮಮ್ಮ ಎಷ್ಟು ಕೂಗಿದ್ರು ಏನೋ. ನಾವು ಈ ವರ್ಕ್ ಟೆನ್ಷನ್ನೆಲ್ಲ ಸ್ವಲ್ಪ ಬಿಟ್ಟು ಊರಿಗೆ ಹೋಗಿ ಅಮ್ಮನ ಕೈ ರುಚಿ ಅಡಿಗೆ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಬನ್ನಗಿಳಿ ಉತ್ಸಾಹದಿಂದ, ಲೇ, ನನಗೆ ಒಂದು ಅದ್ಭುತವಾದ ಐಡಿಯಾ ಬಂದಿದೆ. ನಾವೇಗೋ ಸಾಫ್ಟ್ವೇರ್ ಕೆಲ್ಸನ ಮಾಡೋರು, ನಮಗೆ ಇಂಟರ್ನೆಟ್ ಇದ್ರೆ ಸಾಕಲ್ವಾ, ನಾವು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ನಾವು ನಾಳೆನೆ ನಮ್ಮ ಮ್ಯಾನೇಜರ್ ಜೊತೆ ಕಾಲ್ ಮಾಡಿ ಕೇಳೋಣ, ವರ್ಕ್ ಫ್ರಮ್ ಹೋಮ್ ಕೆಲ್ಸನ ನಮಗೆ ಸ್ವಲ್ಪ ದಿನ ಕೊಡಿ ಅಂತ. ಅವ್ರಾಗೆ ಪರ್ಮಿಷನ್ ಕೊಟ್ರೆ ನಾವು ಊರಿಗೆ ಹೋಗಿ ಅಲ್ಲೇ ಕೆಲಸ ಮಾಡ್ಕೊಂಡು ಅಮ್ಮನವ್ರ ಜೊತೆ ಇದ್ಕೊಂಡು ಸರ್ಪ್ರೈಸ್ ಕೊಡ್ಬೋದು. ಆವಾಗ ಬುಜ್ಜಿ ಸಂತೋಷದಿಂದ, ವಾವ್ ಬನ್ನು, ಎಷ್ಟು ಸೂಪರ್ ಆಗಿರುವ ಐಡಿಯಾ ಕೊಟ್ಟೆ ಕಣೋ. ನಮ್ಮ ಊರಲ್ಲಿ ಇಂಟರ್ನೆಟ್ಗೆ ಯಾವ ಕೊರತೆನೂ ಇಲ್ಲ, ನಾವು ಅಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು. ನಾನು ಇವಾಗ್ಲೇ ಮ್ಯಾನೇಜರ್ಗೆ ಮೇಲ್ ಹಾಕ್ತೀನಿ. ಅವರು ಓಕೆ ಅಂತ ಹೇಳಿದ್ರೆ ನಾನು ನಮ್ಮ ಅಮ್ಮನ್ಗೆ ಇವಾಗ್ಲೇ ಕಾಲ್ ಮಾಡಿ ಹೇಳ್ತೀನಿ. ಹಾಗೆ ಮಕ್ಳು 3 ಜನ ಮ್ಯಾನೇಜರ್ ಹತ್ರ ವಿಷಯ ಹೇಳಿದ್ರು. ಮ್ಯಾನೇಜರ್ ಹತ್ರ ಪರ್ಮಿಷನ್ ಸಿಕ್ಕಿದ ತಕ್ಷಣ ಅವ್ರು ಎಲ್ರು ಕೂಡ ತುಂಬಾನು ಸಂತೋಷದಿಂದ ಲಗೇಜ್ ನ ಪ್ಯಾಕ್ ಮಾಡ್ಕೊಂಡು ಮರುದಿನ ಬೆಳಗ್ಗೆ ಅವರ ಊರಿಗೆ ಬಂದು ಸೇರಿದ್ರು. ಮಕ್ಕಳನ್ನ ನೋಡಿದ ತಾಯಿಯಂದ್ರು 3 ಜನನು ತುಂಬಾನು ಸಂತೋಷ ಪಟ್ರು. ಆ ದಿನ ಇಡೀ ಮನೆ ಏನೋ ಹಬ್ಬದ ಮನೆ ತರ ತುಂಬಾ ಕೋಲಾಹಲವಾಗಿ ಇತ್ತು. ಮಕ್ಕಳಿಗೆ ಇಷ್ಟವಾಗಿದ್ದೆಲ್ಲಾನು ತಾಯಿಯಂದಿರು ಮಾಡಿಕೊಡ್ತಾ ಇದ್ರು. ಆ ದಿನ ರಾತ್ರಿಯ ಸಮಯ ಮಲಗೋದಕ್ಕೋಸ್ಕರ ತುನಿಗುಬ್ಬಚ್ಚಿ ಬೆಡ್ರೂಮ್ ಅನ್ನ ಅಲ್ಲಿರೋ ಬೆಡ್ ಅನ್ನೆಲ್ಲ ರೆಡಿ ಮಾಡ್ತಾ ಇದ್ದಾಗ ಬುಜ್ಜಿ ರೂಮ್ಗೆ ಬಂದ್ಲು. ಆದ್ರೆ ಅವಳು ಮಲ್ಕೊಳ್ಳಿಲ್ಲ. ಅದಕ್ಕೆ ಬದಲಾಗಿ ಲ್ಯಾಪ್ಟಾಪ್ ನ ತೆಗ್ದಿಟ್ಕೊಂಡು ಕೆಲ್ಸ ಶುರು ಮಾಡಿದ್ಲು. ಏನೇ ಬುಜ್ಜಿ, ರಾತ್ರಿ 10 ಗಂಟೆ ಆಯ್ತು. ಬಂದು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡು. ಅದನ್ನ ಬಿಟ್ಬಿಟ್ಟು ಏನಾದ್ರೂ ಹೊಸ ಫಿಲಂ ನೋಡ್ತಾ ಇದೀಯಾ? ಬುಜ್ಜಿ ಲ್ಯಾಪ್ಟಾಪ್ ನ ಆನ್ ಮಾಡಿ, ಆ ಫಿಲಂ ಅಲ್ಲಮ್ಮ, ನನ್ನ ಆಫೀಸ್ ಕೆಲ್ಸ ಇವಾಗಷ್ಟೇ ಸ್ಟಾರ್ಟ್ ಆಗ್ತಿದೆ. ತುನಿಗೆ ಏನು ಅರ್ಥ ಆಗ್ಲಿಲ್ಲ. ವರ್ಕ್ನ ಬೆಳಿಗ್ಗೆ ತಾನೇ ಮಾಡೋದು, ರಾತ್ರಿ ಸಮಯದಲ್ಲಿ ಯಾರಾದ್ರೂ ಕೆಲ್ಸ ಮಾಡ್ತಾರಾ? ಬುಜ್ಜಿ ನಗುತ್ತಾ, ಅಮ್ಮ, ನಾನು ಫಿಲಂ ನೋಡ್ತಾ ಇಲ್ಲಮ್ಮ, ನಾನು ನನ್ನ ವರ್ಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನ್ ಮಾಡುವಂತ ವರ್ಕ್ ಸಾಫ್ಟ್ವೇರ್ ಕೆಲ್ಸ ಅಲ್ವಾ. ನಾವು ಅಮೆರಿಕನ್ ಕಂಪನಿ ಜೊತೆನೆ ಕೆಲ್ಸ ಮಾಡೋದು. ಅಮೆರಿಕದಲ್ಲಿ ಇವಾಗ ಹಗಲು, ಅದರಿಂದ ಬೆಳಿಗ್ಗೆ 6 ಗಂಟೆ ತನಕ ನಾನು ನನ್ ಕೆಲ್ಸನ ಮಾಡ್ಬೇಕು. ಇದನ್ನೇ ನೈಟ್ ಶಿಫ್ಟ್ ಅಂತ ಹೇಳ್ತಾರೆ. ನೀನ್ ಊಟ ಮಾಡ್ಕೊಂಡ್ ಮಲ್ಕೊಮ್ಮ. ಅದನ್ನ ಕೇಳಿ ತುನಿಗುಬ್ಬಚ್ಚಿ ಶಾಕ್ ಆದ್ಲು. ಅಯ್ಯೋ, ರಾತ್ರಿ ಇಡೀ ಕೆಲ್ಸ ಮಾಡ್ತೀಯಾ? ನಿನ್ ಕಣ್ಣು ಏನಾಗದೆ? ನಾಳೆ ಬೆಳಿಗ್ಗೆ ಕೂತ್ಕೊಂಡು ಏನ್ ಮಾಡ್ತೀಯಾ? ಸರಿ, ನಾನ್ ಮಲ್ಕೋತೀನಿ, ನೀನ್ ಆರಾಮಾಗಿ ಕೆಲ್ಸ ಮಾಡು. ಟುನಿ ಲೈಟ್ ಆಫ್ ಮಾಡಿ ಮಲ್ಕೊಂಡ್ಲು. ಆದ್ರೆ ಬುಜ್ಜಿಗುಬ್ಬಚ್ಚಿ ಲ್ಯಾಪ್ಟಾಪ್ ನ ಪಕ್ಕದಲ್ಲಿ ಇಟ್ಕೊಂಡು ಟಕ್ 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 ಅಂತ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡ್ತಾ ಇದ್ಲು. ಅವಾಗವಾಗ ಅವಳಿಗೆ ಮೀಟಿಂಗ್ ಕಾಲ್ಸ್ ಬರ್ತಾ ಇತ್ತು. ಅವಳು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾನೆ ಇದ್ಲು. ಆದ್ರಿಂದ ಟುನಿಗೆ ಸರಿಯಾಗಿ ನಿದ್ರೆ ಮಾಡಕ್ ಆಗ್ಲೇ ಇಲ್ಲ. ಚಿಚುಕಾಗಿಯ ಮನೆಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಚೋಟುಗಿಳಿಯ ಮನೆಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಹಾಗೆ ಆ ದಿನ ರಾತ್ರಿನೂ ಕಳೀತು. ಮರುದಿನ ಬೆಳಗ್ಗೆ 8 ಗಂಟೆ ಸಮಯಕ್ಕೆ ತುನಿಗುಬ್ಬಚ್ಚಿ ಎದ್ದು ಫ್ರೆಶ್ ಅಪ್ ಆಗಿ ಬೆಡ್ರೂಮ್ಗೆ ಬಂದ್ಲು. ಹಾಗೆ ಬಂದ್ ನೋಡಿದಾಗ
ಇನ್ನು ಬುಜ್ಜಿ ಗುಬ್ಬಚ್ಚಿ ಅವಳ ಲ್ಯಾಪ್ಟಾಪ್ ಮುಂದ್ಗಡೆ ಕೂತ್ಕೊಂಡು ಇನ್ನೂ ಕೂಡ ಕೆಲ್ಸಾನ ಮಾಡ್ತಾನೆ ಇದ್ಲು. ಏನೇ ಬುಜ್ಜಿ, ರಾತ್ರಿ ಇಡೀ ಆ ಪೆಟ್ಟಿಗೆ ಮುಂದೆನೆ ಕೂತಿದೀಯಾ? ಇನ್ನೂ ನಿನ್ಗೆ ನಿದ್ರೆ ಬರ್ತಿಲ್ವಾ? ಬೆಳಿಗ್ಗೆ 9 ಗಂಟೆ ಆಯ್ತು, ಯಾವಾಗಮ್ಮ ನಿದ್ರೆ ಮಾಡ್ತೀಯಾ? ಆವಾಗ ಬುಜ್ಜಿ ಗುಬ್ಬಚ್ಚಿ ಕಣ್ಣನ್ನ ಉಜ್ಕೊಂಡು, ಅಮ್ಮ, ಕೆಲ್ಸ ಮುಗೀತು, ಇವಾಗ ಲಾಗೌಟ್ ಆಗ್ತಾ ಇದ್ದೀನಿ. ಅಮ್ಮ, ನನಗೆ ತಲೆ ತುಂಬಾ ನೋವಾಗ್ತಿದೆ, ಕುಡಿಯಕ್ಕೆ ಸ್ಟ್ರಾಂಗ್ ಆದ ಕಾಫಿ ತರ್ತೀಯಮ್ಮ? ಕಾಫಿನ ಕುಡ್ಕೊಂಡು ಮಲ್ಕೋತೀನಿ. ಸರಿ ಅಮ್ಮ, ನಾನು ಹೋಗಿ ತರ್ತೀನಿ ಇರು. ಟುನಿ ಬಿಸಿ ಬಿಸಿಯಾಗಿ ಕಾಫಿ ತಗೊಂಡ್ ಬಂದ್ ಕೊಟ್ಲು. ಬುಜ್ಜಿ ಕಾಫಿ ಕುಡ್ದು ಮಲ್ಕೊಂಡ್ಲು. ಹಬ್ಬ, ಅಮ್ಮ, ಕಾಫಿ ತುಂಬಾನೇ ಚೆನ್ನಾಗಿತ್ತು. ಸರಿ ಅಮ್ಮ, ಇವಾಗ ನಾನು ಮಲ್ಕೋತೀನಿ. ಲೈಟ್ ಆಫ್ ಮಾಡಿ ನೀವು ಹೊರಟು ಹೋಗಿ. ಯಾರು ಕೂಡ ನನ್ನ ಡಿಸ್ಟರ್ಬ್ ಮಾಡಬೇಡಿ. ನಾನು ಮಧ್ಯಾಹ್ನ 1 ಅಥವಾ 2 ಗಂಟೆಗೆ ಎದ್ದು ಬರ್ತೀನಿ. ಆವಾಗ ಟುನಿ ಆಶ್ಚರ್ಯದಿಂದ, ಏನೇ ಮಧ್ಯಾಹ್ನ 2 ಗಂಟೆ ತನಕ ನಿದ್ರೆ ಮಾಡ್ತೀಯಾ? ಹಾಗಾದ್ರೆ ನಿನಗೆ ಊಟ ಸ್ನಾನ ಏನೂ ಇಲ್ವಾ? ಅವಾಗ ತನಕ ಮಲ್ಕೋತೀಯಾ? ಆವಾಗ ಬುಜ್ಜಿ ಗುಬ್ಬಚ್ಚಿ ನಿದ್ರೆಯಲ್ಲೇ, ಅದು ಎಲ್ಲಾನು ನಾನು ಎದ್ಮೇಲೆ ನೋಡ್ಕೋತೀನಮ್ಮ, ಅದುವರೆಗೂ ನನ್ನ ಡಿಸ್ಟರ್ಬ್ ಮಾಡಬೇಡಿ. ಗುಡ್ ನೈಟ್. ಏನೋ ದೇವ್ರೆ, ಬೆಳಿಗ್ಗೆ 9 ಗಂಟೆಗೆ ಗುಡ್ ನೈಟ್ ಹೇಳ್ತಾ ಇದ್ದಾಳೆ. ಏನು ನೈಟ್ ಶಿಫ್ಟೋ ಏನೋ, ನನಗೇನೋ ಅರ್ಥ ಆಗ್ತಿಲ್ಲ. ಇನ್ನೊಂದ್ ಕಡೆ ಚೋಟಿಗಿಳಿಯ ಮನೆಯಲ್ಲಿ ಪರಿಸ್ಥಿತಿ ಬೇರೆ ತರ ಇತ್ತು. ಮಧ್ಯಾಹ್ನ 2 ಗಂಟೆ ಸಮಯಕ್ಕೇನೆ ನಿದ್ರೆ ಮಾಡ್ತಾ ಇದ್ದ ಭಾನುಗಿಳಿ ಎಚ್ಚರವಾದ. ಅವನು ಕಿಚನ್ಗೆ ಹೋಗಿ ನೋಡಿದಾಗ ಆವಾಗ್ಲೇ ಚೋಟಿಗಿಳಿ ಊಟ ಮಾಡೋಣ ಅಂತ ಹೇಳಿ ಅನ್ನ ಪ್ಲೇಟ್ ಅಲ್ಲಿ ಹಾಕೊಂಡಿದ್ಲು. ಗುಡ್ ಮಾರ್ನಿಂಗ್ ಅಮ್ಮ, ಟೈಮ್ ಎಷ್ಟಾಯ್ತು? ನನಗೆ ತುಂಬಾ ಹಸಿವಾಗ್ತಾ ಇದೆ. ನನಗೆ ಬಿಸಿ ಬಿಸಿ 2 ಮಸಾಲ ದೋಸೆನ ಮಾಡಿ ಕೊಡ್ತೀರಾ? ಆವಾಗ ಚೋಟಿಗಿಳಿ ತುಂಬಾನು ಆಶ್ಚರ್ಯದಿಂದ, ಗುಡ್ ಮಾರ್ನಿಂಗ್? ಮಧ್ಯಾಹ್ನ 2 ಗಂಟೆಗೆ ಯಾರಾದ್ರೂ ಗುಡ್ ಮಾರ್ನಿಂಗ್ ಹೇಳ್ತಾರಾ ಬಡವ? ಮಧ್ಯಾಹ್ನ ಮಸಾಲ ದೋಸೆನ ಕೇಳ್ತಾ ಇದೀಯ? ನಾನು ಬಿಸಿ ಬಿಸಿ ಅನ್ನ ಸಾಂಬಾರ್ ಪಲ್ಯ ಮಾಡಿದೀನಿ, ಹೋಗಿ ಸ್ನಾನ ಮಾಡ್ಕೊಂಬಾ. ಆವಾಗ ಬನ್ನಗಿಳಿ ಕೋಪದಿಂದ, ಅಬ್ಬಾ ಅಮ್ಮ, ನಾನು ಎದ್ದ ತಕ್ಷಣ ಹೇಗೆ ಸ್ನಾನ ಮಾಡೋದು? ನಾನು ಸಿಟಿಯಲ್ಲಿ ಯಾವಾಗ್ಲೂ ಇಷ್ಟೊತ್ತಿಗೆನೆ ಎದ್ದೇಳೋದು. ಎದ್ದ ತಕ್ಷಣ ಕೆಳಗಿರುವ ಹೋಟೆಲಿಗೆ ಹೋಗಿ ಬಿಸಿ ಬಿಸಿ ಮಸಾಲ ದೋಸೆ ತಿನ್ನೋದು. ಅದೇ ನನ್ಗೆ ಅಭ್ಯಾಸ ಆಗೋಯ್ತು. ಇವಾಗ ನಂಗ್ ಮಾಡ್ಕೊಡ್ತೀಯಾ ಇಲ್ವಾ? ಆವಾಗ ಚೋಟಿಗಿಳಿ ಕೋಪದಿಂದ, ಲೇ, ಬಾಯಿ ಮುಚ್ಚೋ. ನೀನು ಕೇಳ್ದಾಗ ಬಿಸಿ ಬಿಸಿ ಸಿಗ್ಲಿಕ್ಕೆ ಇದೇನು ಸಿಟಿಯಲ್ಲಿರುವ ಹೋಟೆಲಾ? ಇದು ಹಳ್ಳಿ ಕಣೋ. ಇಲ್ಲಿ ಮಧ್ಯಾಹ್ನಕ್ಕೆ ಅನ್ನನೇ ಸಿಗೋದು. ನೀನ್ ಕೇಳಿದ ಟಿಫಿನ್ ಐಟಮ್ ನಾನ್ ಬೆಳಿಗ್ಗೆನೆ ಮಾಡಿ ತಿಂದು ಖಾಲಿ ಆಯ್ತು. ಇವಾಗ ಊಟ ಬೇಕಂದ್ರೆ ಸ್ನಾನ ಮಾಡ್ಕೊಂಡು ಊಟ ಮಾಡು. ಆವಾಗ ಬನ್ನಗಿಳಿ ತುಂಬಾ ಬೇಜಾರಿಂದ, ನಾನು ನಿನ್ನತ್ರ ಯಾಕೆ ಬಂದ್ನೋ ಏನೋ, ಸಿಟಿಯಲ್ಲೇ ಝೊಮ್ಯಾಟೋದಲ್ಲೇ ಆರ್ಡರ್ ಮಾಡ್ಕೊಂಡು ಬಿಸಿ ಬಿಸಿ ತಿಂತಾ ಇದ್ದೆ. ಸರಿ ಸರಿ, ಊಟನೇ ಕೊಡು. ಇನ್ನೊಂದ್ ಕಡೆ ಸಂಜೆ 7 ಗಂಟೆ ಸಮಯಕ್ಕೆ ಚಿಚುಕಾಗೆ ತನ್ನ ಮಗ ಚಿನ್ನು ಹತ್ರ ಮಾತಾಡೋದಕ್ಕೋಸ್ಕರ ಅವನ ರೂಮಿಗೆ ಬಂದ್ ನೋಡಿದಾಗ ಚಿನ್ನುಕಾಗೆ ಇನ್ನೂ ನಿದ್ರೆ ಮಾಡ್ತಾನೆ ಇದ್ದ. ಆವಾಗ ಚಿಚುಕಾಗೆ ಬೇರೆ ದಾರಿ ಇಲ್ಲದೆ ಚಿನ್ನನ ತಟ್ಟಿ ಎಬ್ಸದ್ಲು. ಅಪ್ಪ ಚಿನ್ನು, ಎದ್ದೇಳೋ, ಎಷ್ಟೊತ್ತು ನಿದ್ರೆ ಮಾಡ್ತೀಯ ಕಣೋ. ಈ ಪಕ್ಷಿಗಳೆಲ್ಲ ಗೂಡಿಗೆ ಸೇರುವ ಸಮಯ ಆಯಿತು, ಆದ್ರೆ ನೀನು ಇನ್ನು ಎದ್ದೇಳೇ ಇಲ್ಲ. ನನಗೆ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಎದ್ದೇಳೆ ಮಗನೇ. ಆವಾಗ ಚಿನ್ನುಕಾಗೆ ಎಚ್ಚರವಾಗಿ ತುಂಬಾ ಕೋಪದಿಂದ, ಅಯ್ಯೋ ಮಮ್ಮಿ, ನನಗೆ ಹಿಂಸೆ ಮಾಡ್ಬೇಡಿ. ಇವಾಗ ನಾನು ನಿದ್ರೆ ಮಾಡ್ಬೇಕು. ಬೆಳಿಗ್ಗೆ 8 ಗಂಟೆಗೆ ಮಲಗಿದ್ರೆ ರಾತ್ರಿ 8 ಗಂಟೆಗೆನೆ ಎದ್ದೇಳೋದು. ಹಾಗೆ ಚೆನ್ನಾಗಿ ನಿದ್ರೆ ಮಾಡಿದ್ರೇನೆ ನನ್ ಮೈಂಡ್ ಫ್ರೆಶ್ ಆಗಿರೋದು. ಆಮೇಲೆ ಎದ್ದು ಮಾತಾಡೋಣ ಬಿಡು. ಚಿಚುಕಾಗೆ ಬೇಜಾರಿಂದ, ಏನೋ ಈ ಹುಚ್ಚು ಕೆಲ್ಸ. ನನ್ ಮಗ ನನ್ ಕಣ್ಣೆದ್ರಲ್ಲಿ ಇದ್ರೂ ಕೂಡ ಅವನ್ ಜೊತೆ ನೆಮ್ಮದಿಯಾಗಿ 2 ಮಾತು ಮಾತಾಡಕ್ಕಾಗ್ತಾ ಇಲ್ಲ. ಸರಿ ಸರಿ ಮಲ್ಕೋ. ಹಾಗೆ ರಾತ್ರಿ 8 ಗಂಟೆಗೆ ಮಕ್ಳೆಲ್ರು ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡಿದ್ರು. ಆವಾಗ ತಾಯಿದ್ರು ಅವ್ರೆಲ್ಲರಿಗೋಸ್ಕರನು ಅಡಿಗೆನ ತಯಾರು ಮಾಡಿ ಊಟ ಮಾಡಕ್ಕೆ ಬನ್ನಿ ಅಂತ ಕರೆದ್ರು. ಉಜ್ಜಿ, ಬಾಮ್ಮ, 9 ಗಂಟೆ ಆಗ್ತಾ ಇದೆ, ಊಟ ಮಾಡು. ಅಮ್ಮ, ನಾನು ಎದ್ದಿದ್ದೆ ಇವಾಗ ತಾನೆ. ನನಗೆ ಊಟ ಬೇಡಮ್ಮ, ನೀವು ಊಟ ಮಾಡಿ ಮಲ್ಕೊಳ್ಳಿ. ನನಗೆ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ನನಗೆ ಮೀಟಿಂಗ್ ಇದೆ, ನನ್ನ ಡಿಸ್ಟರ್ಬ್ ಮಾಡಬೇಡಿ. ನನಗೆ ಯಾವಾಗ ಹಸಿವಾಗುತ್ತೋ ಅವಾಗ ಊಟ ಮಾಡ್ತೀನಿ. ತಾಯಿಯಂದ್ರು ಎಲ್ರು ತುಂಬಾನು ಬೇಜಾರಿಂದ ಊಟ ಮಾಡಿ ರಾತ್ರಿ 10 ಗಂಟೆಗೆ ಹೋಗಿ ಮಲಗಿದ್ರು. ಹೀಗಿರುವಾಗ ರಾತ್ರಿ 12 ಗಂಟೆ ಸಮಯ ಆಯ್ತು. ಮಕ್ಳು 3 ಜನ ಕೂಡ ಕೆಲಸ ಮಾಡ್ತಾ ಇದ್ರು. ಅರ್ಧರಾತ್ರಿಯ ಸಮಯದಲ್ಲಿ ಅವ್ರೆಲ್ಲರಿಗೂ ಒಂದು ಚಿಕ್ಕದಾಗಿ ಬ್ರೇಕ್ ತಗೊಳ್ಬೇಕು ಅಂತ ಅನಿಸ್ತು. ಆವಾಗ ಚಿನ್ನುಕಾಗೆ ನಿದ್ರೆ ಮಾಡ್ತಾ ಇದ್ದ ತನ್ನ ತಾಯಿ ಚಿಚುಕಾಗೆನ ಎಬ್ಬಿಸ್ದ. ಮಮ್ಮಿ, ಓ ಮಮ್ಮಿ, ಎದ್ದೇಳಿ ಮಮ್ಮಿ. ತಕ್ಷಣ ಚಿಚುಕಾಗೇನು ಎಚ್ಚರವಾದ್ಲು. ಏನು, ಏನಾಯ್ತು? ಕಳ್ರು ಬಂದ್ರಾ ಅಥವಾ ಮಳೆ ಬರ್ತಾ ಇದೀಯಾ? ಕಳ್ರು ಯಾರು ಬರ್ಲಿಲ್ಲಮ್ಮ. ನೀವು ಸಂಜೆ ನನ್ ಜೊತೆ ಏನೋ ಮಾತಾಡ್ಬೇಕು ಅಂತ ನನ್ನ ಕರೆದ್ರಲ್ವಾ? ನನಗೆ ಕೆಲ್ಸದಲ್ಲಿ ಒಂದು ಸಣ್ಣದಾದ ಬ್ರೇಕ್ ಕೊಟ್ಟಿದ್ದಾರೆ. ಬಾ, ಹಾಲಲ್ಲಿ ಕೂತು ಮಾತಾಡೋಣ.
ಚಿಚುಕಾಗೆ ಕಣ್ಣುಚ್ಕೊಂಡು ತುಂಬಾ ಕೋಪದಿಂದ ಏನೋ ಅರ್ಧ ರಾತ್ರಿ 12 ಗಂಟೆಗೆ ಎಬ್ಸಿ ನನ್ನ ಮಾತಾಡೋಣ ಅಂತ ಕರಿತಾ ಇದ್ದೀಯಾ? ಇಷ್ಟೊಂದು ನಿದ್ರೆ ಮತ್ತಿನಲ್ಲಿ ಕರಿತಾ ಇದ್ದೀಯಲ್ಲ, ನನಗೆ ನಾನ್ ಯಾರು ಅಂತಾನೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸುಮ್ನೆ ನನ್ ಪ್ರಾಣ ತಿನ್ನಕ್ ಬಂದಿದೀಯಾ? ಹೋಗಿ ಆ ಕಂಪ್ಯೂಟರ್ ಮುಂದೆ ಕೂತ್ಕೋ ಹೋಗು. ಅದೇ ಸಮಯದಲ್ಲಿ ರಾತ್ರಿ 1 ಗಂಟೆ ಸಮಯಕ್ಕೆ ಬನ್ನಗಿಳಿಗೆ ತುಂಬಾನು ಹಸ್ವಾಗ್ತಾ ಇತ್ತು. ಅಡ್ಗೆ ಮನೆಯೊಳಗಡೆ ಹೋಗಿ ಎಲ್ಲ ಕಡೆನೂ ಹುಡುಕ್ತಾ ಏನೂ ಸಿಗ್ಲೇ ಇಲ್ಲ. ಆದ್ರಿಂದ ಚೋಟುನ ಎಬ್ಬಿಸ್ದ. ಅಮ್ಮ ಅಮ್ಮ, ಸ್ವಲ್ಪ ಎದ್ದೇಳಮ್ಮ. ಆವಾಗ ಚೋಟುನು ಎದ್ದು, ಏನಪ್ಪ ಅಷ್ಟು ಬೇಗ ಬೆಳಿಗಾಯ್ತಾ? ಬೆಳಿಗ್ಗೆ ಆಗಿಲ್ಲಮ್ಮ, ರಾತ್ರಿ 1 ಗಂಟೆ. ನನಗೆ ಕೆಲ್ಸ ಮಾಡಿ ಮಾಡಿ ತುಂಬಾನೇ ಬೋರ್ ಆಗ್ತಾ ಇದೆ. ಈ ಚಳಿಗೆ ಬಿಸಿ ಬಿಸಿ ಏನಾದ್ರೂ ಖಾರವಾಗಿ ತಿನ್ಬೇಕು ಅನ್ಸುತ್ತೆ. ನನಗೆ ನೀವು ಎದ್ದು ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿನ ಮಾಡ್ಕೊಡ್ತೀರಾ? ಚೋಟು ತುಂಬಾ ಕೋಪದಿಂದ, ಏನು ಬಜ್ಜಿನ? ಸಮಯ ಎಷ್ಟಾಯ್ತು? ಸಿಟಿಯಲ್ಲಿ ಇದ್ದೇ ಇದ್ದು ಅರ್ಧ ರಾತ್ರಿಯಲ್ಲಿ ಆರ್ಡರ್ ಮಾಡಿ ಮಾಡಿ ಇವಾಗ ಇಲ್ಲಿಗೆ ಬಂದು ಅರ್ಧ ರಾತ್ರಿಯಲ್ಲಿ ಎಬ್ಬಿಸ್ತಿದೀಯಾ? ಲೇ, ನನ್ನ ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡಕ್ ಬಿಡು. ಇಲ್ಲದಿದ್ರೆ ಕಿಚನ್ ಅಲ್ಲಿ ಏನಿದ್ಯೋ ಅದ್ನ ಹೋಗಿ ಹಾಕೊಂಡ್ ತಿನ್ನೋ. ಈ ಕಡೆ ಬುಜ್ಜಿಯ ಮನೆಯಲ್ಲಿ ರಾತ್ರಿ 2 ಗಂಟೆಗೆ ಸಿಸ್ಟಮ್ ನೋಡ್ತಾ ಇದ್ದಿದ್ರಿಂದ ಬುಜ್ಜಿಗೆ ತುಂಬಾನು ತಲೆನೋವು ಬಂತು. ಅಮ್ಮ, ನನಗೆ ಈ ಸಿಸ್ಟಮ್ ನ ನೋಡಿ ನೋಡಿ ತುಂಬಾನೇ ತಲೆನೋವಾಗ್ತಿದೆ. ನೀವು ಆ ಜೆಂಡು ಬಾಂಬ್ ಎಲ್ಲಿದೆ ಅಂತ ನೋಡಿ ತರ್ತೀರಾ? ಹಾಗೇನೆ ಸ್ಟ್ರಾಂಗ್ ಆಗಿ ಒಂದು ಕಾಪಿ ಮಾಡ್ಕೊಂಡ್ ಬರ್ತೀರಾ ಪ್ಲೀಸ್? ಆವಾಗ ತುನಿಗುಬ್ಬಚ್ಚಿನೂ ಎದ್ದು ಕೂತ್ಕೊಂಡು, ಅಮ್ಮ ತುನಿ, ಹಗಲಿಡೀ ಕೆಲ್ಸ ಮಾಡಿ ಮಾಡಿ ನನಗೆ ಸೊಂಟ ತುಂಬಾ ನೋವಾಗ್ತಾ ಇದೆ. ಅರ್ಧ ರಾತ್ರಿಯಲ್ಲಿ ಕಾಫಿ ಏನೇ? ನಿನ್ನ ತಲೆನೋವಿಗೆ ಕಾರಣ ಈ ನೈಟ್ ಶಿಫ್ಟೆ. ಸರಿ ಆಯ್ತು ಇರು, ನಾನೋಗಿ ಕಾಫಿ ತರ್ತೀನಿ. ಹಾಗೆ ಇಡೀ ರಾತ್ರಿ ಮಕ್ಕಳು ಮೋಜನ ತಾಯಿಯಂದಿರಿಗೆ ನಿದ್ರೆ ಮಾಡಕ್ ಬಿಡ್ಲೇ ಇಲ್ಲ. ಮರುದಿನ ಬೆಳಗ್ಗೆ ಪಾಪ ತಾಯಿಯಂದ್ರು ತುಂಬಾನೇ ಬೇಜಾರಿಂದ ಕೂತ್ಕೊಂಡಿದ್ರು. 9 ಗಂಟೆಗೆ ಮಕ್ಳೆಲ್ರು ಮನೆಯಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ದಾಗ ತಾಯಿಯಂದ್ರು ಮನೆಯಿಂದ ಹೊರಗಡೆ ಬಂದು ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಪಾಪ ನಿದ್ರೆ ಇಲ್ಲದೆ ಅವ್ರೆಲ್ಲರ ಕಣ್ಣುಗಳು ಕೂಡ ತುಂಬಾನು ಕೆಂಪಾಗಿತ್ತು. ಏನೇ ಚಿಚ್ಚು, ಚೋಟು, ನಿಮ್ಮ ಮುಖ ಕೂಡ ಬಾಡಿ ಹೋಗಿದೆ. ರಾತ್ರಿ ನಿದ್ರೆ ಮಾಡ್ಲಿಲ್ವಾ? ಚಿಚು ಬೇಜಾರಿಂದ, ನಿದ್ರೆನಾ? ನಿದ್ರೆ ಎಲ್ಲಿಂದ ಕಣೆ ಮಾಡೋದು? ರಾತ್ರಿ ಇಡೀ ನನ್ ಮಗ ನನ್ನ ನಿದ್ರೆ ಮಾಡಕ್ ಬಿಡ್ತಾನ? ಅವನು ಕೂಡ ನಿದ್ರೆ ಮಾಡಲ್ಲ. ನನಗೆ ಹುಚ್ಚು ಹಿಡಿತಾ ಇದೆ. ಹೌದು ಚಿಚ್ಚು, ನನ್ ಮಗ ರಾತ್ರಿ 1 ಗಂಟೆಗೆ ಎದ್ದು ನನ್ನ ಬಜ್ಜಿ ಮಾಡಿ ಕೊಡ್ಲಿಕ್ಕೆ ಹೇಳ್ತಾ ಇದ್ದಾನೆ. ಅವನಿಗೆ ಅರ್ಧ ರಾತ್ರಿಯಲ್ಲಿ ಸಿಟಿಯಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ಅಭ್ಯಾಸ ಆಯ್ತು. ಇಲ್ಲಿಗ್ ಬಂದು ನಮ್ಮ ನಿದ್ರೆನ ಹಾಳ್ ಮಾಡ್ತಿದ್ದಾರೆ. ಹೌದು ಕಣೆ, ಮಕ್ಕಳು ನಮ್ ಜೊತೆ ಇದ್ರೆ ನಾವು ಸಂತೋಷವಾಗಿ ಇರ್ತೀವಿ ಅಂತ ಅನ್ಕೊಂಡಿದ್ದು. ಆದ್ರೆ ಇವರ ವರ್ಕ್ ಟೈಮಿಂಗ್ಸ್ ಇಂದ ಇವರು ಹಗಲಿಡೀ ನಿದ್ರೆ ಮಾಡಿ ರಾತ್ರಿಯಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ರಾತ್ರಿಯಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡೋಣ ಅಂದ್ರೆ ನಮ್ನ ನಿದ್ರೆ ಮಾಡಕ್ಕೆ ಬಿಡೋದಿಲ್ಲ. ಅರ್ಧ ರಾತ್ರಿಯಲ್ಲಿ ನಮ್ನ ಎಬ್ಬಿಸ್ತಾರೆ. ಈ ಕಷ್ಟದಿಂದ ತಪ್ಪಿಸ್ಕೊಳಕ್ಕೆ ಏನಾದ್ರೂ ಒಂದ್ ದಾರಿ ಮಾಡ್ಲೇಬೇಕು. ಸಂಜೆ 4 ಗಂಟೆಗೆ ಮಕ್ಳೆಲ್ರು ಎದ್ದು ಫ್ರೆಶ್ ಅಪ್ ಆಗಿ ಹಾಲ್ಗೆ ಬಂದಾಗ ಅಲ್ಲಿ ತಾಯಿಯಂದ್ರು 3 ಜನ ಕೂಡ ಕೂತ್ಕೊಂಡಿದ್ರು. ಏನಮ್ಮ, ಎಲ್ಲರೂ ಹೀಗೆ ಮೀಟಿಂಗ್ ರೀತಿ ಮಾತಾಡ್ಕೊಂಡು ಕೂತಿದ್ದೀರಾ? ಹೌದು ಬುಜ್ಜಿ, ನಾವೊಂದು ಪ್ಲಾನ್ ಮಾಡಿದೀವಿ. ನಾಳೆನೆ ನೀವೆಲ್ಲರೂ ಸಿಟಿಗೆ ಹೋಗಿ. ಅದಕ್ಕೆ ಬನ್ನಗಿಳಿ, ಏನಮ್ಮ, ನಾವು ಸ್ವಲ್ಪ ದಿನ ನಿಮ್ ಜೊತೆನೆ ಇರೋಣ ಅಂತ ನೋಡಿದ್ರೆ ನಮ್ನ ಊರಿಗೆ ಕಳ್ಸೋಣ ಅಂತ ನೋಡ್ತಾ ಇದ್ದೀರಾ? ಆ ರೀತಿ ನಾವೇನಾದ್ರೂ ತಪ್ಪು ಮಾಡಿದ್ವಾ? ಇಲ್ಲ ಕಣ್ರೋ, ನಮಗೆ ನಿಮ್ ಜೊತೆ ಇರ್ಬೇಕು ಅಂತಾನೆ ಸಂತೋಷ. ಆದ್ರೆ ಎಲ್ಲ ನಿಮ್ಮ ವರ್ಕ್ ಟೈಮಿಂಗ್ಸ್ ಇಂದನೇ ಬದಲಾಗಿರೋದು. ನಮಗೆ ರಾತ್ರಿ ನಿಮ್ ಜೊತೆ ಕೂತ್ಕೊಂಡು ಮಾತಾಡ್ಬೇಕು ಅಂದ್ರೆ ನೀವೇನು ರಾತ್ರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀರಾ? ಹೌದು ಕಣಪ್ಪ ಚಿನ್ನು, ನೀವು ಸಿಟಿಯಲ್ಲಿ ಇದ್ರೆ 24 ಗಂಟೆ ಹೋಟೆಲ್ ತೆರೆದಿರುತ್ತೆ. ನಿಮಗೆ ಯಾವಾಗ ಬೇಕೋ ಅದನ್ನ ನೀವು ಸಿಟಿಯಲ್ಲಿ ಫುಡ್ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಆದ್ರೆ ಈ ಗ್ರಾಮದಲ್ಲಿ ನಿಮ್ಗೆ ಅದೆಲ್ಲ ಸಿಗದಿಲ್ವೇ? ಹೌದು ಬುಜ್ಜಿ, ನೀವು ನಮ್ಮ ಪಕ್ಕದಲ್ಲೇ ಇದ್ರೂ ಕೂಡ ನಿಮ್ ಜೊತೆ ಮಾತಾಡಕ್ಕೆ ನಮಗೆ ಟೈಮೇ ಸಿಗ್ತಾ ಇಲ್ಲ. ಅದರಿಂದ ನೀವು ಸಿಟಿಗೇನೆ ಕೆಲ್ಸಕ್ಕೆ ಹೊರಟು ಹೋಗಿ. ಆ ನಂತರ ಶನಿವಾರ ಭಾನುವಾರ 2 ದಿನ ಇಲ್ಲಿ ಹಳ್ಳಿಗೆ ಬನ್ನಿ. ಬರುವಾಗ ನಿಮ್ಮ ಲ್ಯಾಪ್ಟಾಪ್ನ ಅಲ್ಲೇ ಸಿಟಿಯಲ್ಲೇ ಇಟ್ಟು ಬನ್ನಿ. ನೀವು ಇಲ್ಲಿಗೆ ಬಂದು ನಮ್ ಜೊತೆ 2 ದಿನ ಸಂತೋಷವಾಗಿ ಎಂಜಾಯ್ ಮಾಡ್ಕೊಂಡೋಗಿ. ತಾಯಿಯಂದಿರ ಕಷ್ಟಗಳನ್ನ ಮಕ್ಕಳು ಅರ್ಥ ಮಾಡ್ಕೊಂಡ್ರು. ರಾತ್ರಿ ಇಡೀ ತಾಯಿಯಂದಿರನ್ನ ಎಷ್ಟು ತೊಂದರೆ ಕೊಟ್ಟಿದೀವಿ ಅಂತ ಅವರು ಅರ್ಥ ಮಾಡ್ಕೊಂಡ್ರು. ಹೌದಮ್ಮ, ನಾವು ನಿಮ್ ಜೊತೆ ಇರ್ಬೇಕು ಅನ್ಕೊಂಡಿದ್ದೀವಿ ಹೊರತು ನಿಮ್ ಜೊತೆ ಎಂಜಾಯ್ ಮಾಡ್ಕೊಂಡಿರ್ಬೇಕು ಅಂತ ಅನ್ಕೊಂಡಿಲ್ಲ. ನೀವು ಹೇಳಿದ ಕೂಡ ನಿಜನೇ ಅಮ್ಮ. ನಾವು ನಮ್ಮ ಲ್ಯಾಪ್ಟಾಪ್ ನ ಇಟ್ಕೊಂಡು ಇಲ್ಲೇ ಇದ್ರೆ ನಿಮ್ ಜೊತೆ ಸಮಯನ ಸ್ಪೆಂಡ್ ಮಾಡೋದಿಲ್ಲ. ಹೌದಮ್ಮ, ನೀವು ಹೇಳಿದ ರೀತಿನೇ ಮಾಡ್ತೀವಿ. ನಾವು ಇವಾಗ್ಲೇ ಸಿಟಿಗೆ ಹೊರಟೋಗ್ತೀವಿ.
ಸಾಟರ್ಡೆ ಸಂಡೇ 2 ದಿನ ನಿಮ್ ಜೊತೆನೆ ಬಂದು ಇರ್ತೀವಿ. ಆವಾಗ ಯಾವ ಲ್ಯಾಪ್ಟಾಪ್ ಫೋನು ಯಾವುದು ಮುಟ್ಟಲ್ಲ. ನಾನ್ ಕೂಡ ಮಮ್ಮಿ ವೀಕೆಂಡ್ ಅಲ್ಲಿ ಹಗಲಲ್ಲಿ ನಿಮ್ ಜೊತೆ ಬಂದು ಸಂತೋಷವಾಗಿ ಇರ್ತೀವಿ. ರಾತ್ರಿಯಲ್ಲಿ ನಿಮ್ನ ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡಕ್ ಬಿಡ್ತೀವಿ. ಮಕ್ಳ ನಿರ್ಧಾರ ಕೇಳಿ ತಾಯಿಯಂದ್ರು ತುಂಬಾನೇ ಖುಷಿಯಾದ್ರು. ಮರುದಿನಾನೇ ಮಕ್ಳು ಎಲ್ರೂ ಕೂಡ ಅವ್ರ ಊರಿಂದ ಸಿಟಿಗೆ ಹೋದ್ರು. ಒಂದೊಂದ್ ವಾರನೂ ಶನಿವಾರ ಭಾನುವಾರ ರಜೆ ಇದ್ದಾಗ ಅವ್ರ ಊರಿಗೆ ಬಂದು ಅವರ ತಾಯಿಯಂದ್ರ ಜೊತೆ ಸಂತೋಷವಾಗಿ ದಿನಾನ ಕಳೆದು ಆಮೇಲೆ ಹೋಗ್ತಾ ಇದ್ರು. ರಾತ್ರಿಯ ಸಮಯ ಅವರು ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಕಡೆ ರಾತ್ರಿಯ ಸಮಯ ಮನೆಯಲ್ಲಿ ಅಮ್ಮಂದ್ರು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ರು.